ಶುಭಾಶಯಗಳು. ಏನಪ್ಪ ಅಂತಂದ್ರೆ ಇವತ್ತು ಕಂಡಪಟ್ಟಿ ಥಂಡಿ ಇತ್ತಣ. ಎದ್ದ ತಕ್ಷಣ ಹೋದೆ ನೋಡ್ರಿ ಹೊಲಕ್ಕೆ. ಹೆಂಗದ ಥಂಡಿ ಅಲ್ಲಿಂದ ಡೈರೆಕ್ಟ್ ಜಾಳದೆಲ್ಲ ನೋಡ್ಕೇಸಿ ಬಂದ್ಬಿಟ್ಟೆ ನೋಡ್ರಿ. ಮನಿಗೆ ಬಂದ್ ಕಿಸಿ ಹಿಂಗೆ ರೆಡಿ ಹಾಕಿಸಿ ಹೊಂಟಿ ನೋಡ್ರಿ. ಈ ಎಡ್ರಾಮಿಗೆ ಫುಲ್ ಗಿಚ್ಚಿ ಸಾಂಗ್ ಹಚ್ಕೊಂಡು ಹೊಂಟಿ ನೋಡ್ರಿ ನಾವು. ಅಲ್ಲಿಂದ ಡೈರೆಕ್ಟ್ ಎಡ್ರಾಮಿಗೆ ಹೋಗಿಸಿ ರೀಚಾರ್ಜ್ ಕೇಸಿ ಅಜ್ಜಿಯವ್ರಿಗೆ ತೋರಿಸ್ದೇವ್ರಿ ದವಾಖಾನೆಗೆ. ತೋರಿಸ್ಕೇಸಿ ಅದಾದ ನಂತರ ಮೊಬೈಲ್ ಒಂದು ರಿಪೇರಿ ಮಾಡ್ಸೋದಿತ್ತು ಅಜ್ಜಿಯವ್ರದ್ದು. ಅದೊಂದು ಮೊಬೈಲ್ ರಿಪೇರಿ ಮಾಡಿಸ್ಕೊಂಡು ಕಿಸಿ ನೋಡ್ರಿ ಅಲ್ಲೇ ಕೂತಿದ್ದೆವು. ಬರೋಬ್ಬರಿ ಸುಮಾರು 1 ಗಂಟೆವರೆಗೂ ಅಲ್ಲೇ ಕೂತಿದ್ದೆವು. ಅದಾದ ನಂತರ ಅಲ್ಲಿದ್ದು ಬಂದ್ಬಿಟ್ಟು ನಾವು ಮೆಕ್ಕೆಜೋಳ ತೊಗೊಂಡು ಕಿಸಿ ಡೈರೆಕ್ಟ್ ಊರಿಗೆ ಬಂದ ತಕ್ಷಣ ಅಜ್ಜಿ ಮತ್ತು ನಾನು ತಮ್ಮವರು 3 ಬಂದುಬಿಟ್ಟು ಊರಿಗೆ ಬಂದು ಕಿಸಿ ನಾನು ಮಾಡಿದ್ದಿತ್ತು ಹೊಲಕ್ಕೆ ಹೋಗೋದಿತ್ತು. ಭಾಳಷ್ಟು ಅರ್ಜೆಂಟ್ ಇತ್ತು. ಆದ ಕಾರಣಕ್ಕೆ ನಾನು ಜಲ್ದಿನೇ ಬಂದುಬಿಟ್ಟೆ. ಅಲ್ಲಿಂದ ನಾನು ಪ್ಯಾಕೆಟ್ ತೊಗೊಂಡು ಕಿಸಿ ಡೈರೆಕ್ಟ್ ಹೊಲಕ್ಕೆ ಹೋಗಿ ಬಂದುಬಿಟ್ಟೆ. ಅಲ್ಲಿಂದ ಏನಂತಂದರೆ ಅಪ್ಪ ಅವರು ಇವತ್ತು ಬಿತ್ತದೈತಿ ಅಂದ್ಕಿಸಿ ಅರ್ಜೆಂಟಾಗಿನೇ ಕಳಿಸಿದ್ರು. ಅರ್ಜೆಂಟ್ ನಾನು ಬಂದ ತಕ್ಷಣ ಬಿತ್ತೀನಿ ಅಂತ ಹೇಳಿದ್ರು. ಈಗ ಬಿತ್ತಲಕ್ಕೆ ಚಲೋ ಆಗಿರುತ್ತೆ. ದಾನದಲ್ಲಿ ಕರ್ಣನೋ ಆದರ್ಶದಿ ರಾಮನೋ ಪ್ರೇಮದಲ್ಲಿ ಬುದ್ಧನೋ